ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ದು 10th ಪಾಸ್ ಆಗಿದೆಯಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೆಂಟ್ರಲ್ ಬ್ಯೂರೋ ಒಂದು ಉದ್ಯೋಗಾವಕಾಶವನ್ನ ನಿಮಗೆ, ಕೇಂದ್ರ ಸರ್ಕಾರದ ಉದ್ಯೋಗ ನಿಮಗಾಗಿ ಒಂದು 10th ಯಾರು ಪಾಸ್ ಆಗಿದಾರಲ್ಲ, ಯಾವುದೇ ITI ಬೇಕಾಗಿಲ್ಲ, ಡಿಪ್ಲೊಮಾ ಬೇಕಾಗಿಲ್ಲ, ಎನಿ ಡಿಗ್ರಿ ಬೇಕಾಗಿಲ್ಲ, ಜಸ್ಟ್ 10th ನಿಮ್ದು ಆಗಿತ್ತಂದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಹೌದು ಸ್ನೇಹಿತರೆ, ಯಾರೆಲ್ಲ 10th ಪಾಸ್ ಇದ್ರು, ಜಸ್ಟ್ 10th ಪಾಸ್ ಆಗಿದ್ರು ಅವರೆಲ್ಲರೂ ಇದಕ್ಕೆಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು. ಹಾಗಂತ ಡಿಗ್ರಿ ಆದವ್ರು ಅಪ್ಲಿಕೇಶನ್ ಹಾಕ್ಬಾರ್ದು ಅಂತ ಏನಿಲ್ಲ, ಅವರು ಸಹ ಅಪ್ಲಿಕೇಶನ್ ಹಾಕ್ಬೋದು. ಆದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಏನಿದೆ ಅಂದ್ರೆ ಜಸ್ಟ್ 10th ಪಾಸ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದು ಒಂದು ಕೇಂದ್ರ ಸರ್ಕಾರದ ಉದ್ಯೋಗ ಆಗಿದೆ ಸ್ನೇಹಿತರೆ. ಹಾಗಾದ್ರೆ ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು, ಮತ್ತೆ ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ, ಏನಿದ್ರ ಫುಲ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ 10th ಪಾಸ್ ಆಗಿ ಉದ್ಯೋಗಕ್ಕಾಗಿ ಕಾಯ್ತಾ ಇದ್ದಾರೋ ಅವರಿಗೆ ಮೊದಲು ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಅಡಿಯಲ್ಲಿ ಈ ಉದ್ಯೋಗ ಬರ್ತೈತಿ. ಯಾವ್ದಪ್ಪ ಅಂದ್ರೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಆಗತಕ್ಕಂಥದ್ದು. ಇದು ಯಾವ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡತ್ತಂತಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂತಕ್ಕಂಥ ಒಂದು ಇಲಾಖೆಯಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಅಂತಕ್ಕಂಥ ಒಂದು ವಿಭಾಗದಲ್ಲಿ ಏನಂತಂದ್ರೆ ಈ ಹುದ್ದೆ ಏನಂತಂದ್ರೆ ಎಕ್ಸಿಟ್ ಮಾಡ್ತಾ ಸ್ನೇಹಿತರೆ. ಅಂದ್ರೆ ಇದು ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಂತಕ್ಕಂಥದ್ದು ಕಾನ್ಫರ್ಮ್ ಆಗಿರುವಂತಹ ಹುದ್ದೆ. ಈ ಹುದ್ದೆ ಏನಪ್ಪಾ ಅಂತಂದ್ರೆ ಯಾರ ಅಡಿಯಲ್ಲಿ ಕೆಲಸ ಮಾಡುತ್ತಂದ್ರೆ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಬ್ಯೂರೋ ಅಂತಕ್ಕಂಥದ್ದು ಒಂದು ಇದರಲ್ಲಿ ಏನಂತಂದ್ರೆ ಇದರ ಅಡಿಯಲ್ಲಿ ಕೆಲಸ ಮಾಡುವಂತ ಹುದ್ದೆ ಇದಾಗಿದೆ ಸ್ನೇಹಿತರೆ. ಇನ್ನೊಂದ್ಸಲ ಕೇಳ್ಕೊಳ್ಳಿ, ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಥವಾ ಎಕ್ಸಿಕ್ಯೂಟಿವ್ ಅಂತಕ್ಕಂಥದ್ದು ಈಗ ಕಾನ್ಫರ್ಮ್ ಆಗಿರುವಂತ ಹುದ್ದೆ ಸ್ನೇಹಿತರೆ. ಹಾಗಾದ್ರೆ ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತವೆ ಅದನ್ನ ನಾವು ಗಮನಿಸೋದಾತಂದ್ರೆ ಇಲ್ಲಿ ನೋಡ್ಬೋದು ನೀವು, ಓಪನಿಂಗ್ ಡೇಟ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ಅಂದ್ರೆ 26/7/2025 ಯಾವಾಗಿಂದ ಸ್ಟಾರ್ಟ್ ಆಗ್ತಾವಂತಂದ್ರೆ 26/7/2025 ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತವೆ. ಹಾಗಾದ್ರೆ ಎಲ್ಲಿವರೆಗೂ ಸ್ಟಾರ್ಟ್ ಇರ್ತವೆ ನೀವು ನೋಡ್ಬೋದು ಇಲ್ಲಿ 17/8 ಅಪ್ಲಿಕೇಶನ್ ಸ್ಟಾರ್ಟ್ ಇರ್ತವೆ. ಇನ್ನ ಬ್ಯಾಂಕ್ ಚಾನೆಲ್ ನ ಕಟ್ಲಿಕ್ಕೆ ಅಥವಾ ಎಕ್ಸಾಮ್ ಫೀ ನ ಕಟ್ಲಿಕ್ಕೆ ಎಲ್ಲಿವರೆಗೂ ಟೈಮ್ ಇರುತ್ತೆ ಅಂದ್ರೆ 19/8/2025 ಇದಕ್ಕೆ ಸಮಯಾವಕಾಶವನ್ನ ಕೊಟ್ಟಿರ್ತಾರೆ ಸ್ನೇಹಿತರೆ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸಬೇಕಾದ್ರೆ ಅದಕ್ಕೆ ಮೊಟ್ಟ ಮೊದಲು ಏನ್ ಮಾಡ್ಬೇಕಂದ್ರೆ ಅದರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡಿ ಅದರ ಅನಲೈಸ್ ಮಾಡೋದು ಒಂದು ಪ್ರಮುಖವಾದ ಹೆಜ್ಜೆ ಆಗಿರ್ತದೆ ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ನಮ್ಮ ವ್ಯೂವರ್ಸ್ ಗೆ ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೀವಿ. ಅಂದ್ರೆ 2005 ಹಿಡ್ಕೊಂಡು 2022 ಗ್ರೂಪ್ ಡಿ ಗೆ ನಡೆದಿರ್ತಕ್ಕಂಥ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಅಸಿಸ್ಟೆಂಟ್ ಲೋಕೋ ಪೈಲಟ್ ನ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಅದೇ ರೀತಿ ಇತ್ತೀಚೆಗೆ ನಡೆದಂತ RPF ನ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಟೆಕ್ನಿಷಿಯನ್ ಗ್ರೇಡ್ 3 ಯ ಪ್ರಶ್ನೆ ಪತ್ರಿಕೆಗಳು, ಹೀಗೆ ಟೋಟಲ್ ಆಗಿ ಒಟ್ಟು 15 ಸೆಟ್ ಕ್ವಶನ್ ಪೇಪರ್ ಗಳನ್ನ ಎಲ್ಲವೂ ಕನ್ನಡ ಭಾಷೆಯಲ್ಲೇ ಇರ್ತವೆ. ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಕೇವಲ ನಿಮಗೆ 99 ರೂಪಾಯಿಗಳಲ್ಲಿ ನಮ್ಮ ವ್ಯೂವರ್ಸ್ ಗೆ ನಾವು ಏನಂದ್ರೆ ಒಂದು ಪ್ಯಾಕೇಜ್ ಮೂಲಕ ಕೊಡ್ತಾ ಇದೀವಿ. ಇದಕ್ಕೆ ನಿಮ್ಗೆ ಎಲ್ಲರಿಗೂ ಬೇಕಂತಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ಬಹುದು. ಅದೇ ರೀತಿ NTPC ಯ ಪ್ರಶ್ನೆ ಪತ್ರಗಳು, ಪ್ರೀವಿಯಸ್ ಪ್ರಶ್ನೆ ಪತ್ರಗಳು ಅವೈಲೇಬಲ್ ಇದಾವೆ. ಅವು ಯಾರಿಗ್ ಬೇಕು ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 99 ರೂಪಾಯಿಗಳನ್ನ ಪಾವತಿ ಮಾಡೋದ್ರ ಮೂಲಕ NTPC ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. ಸ್ಟಡಿ ಮಾಡ್ಲಿಕ್ಕೆ ಸ್ಟಡಿ ಮೆಟೀರಿಯಲ್ ಇದೆ ಅಂತ ನೀವು ಕೇಳಿದ್ರೆ ಇದೇ ಸ್ನೇಹಿತರೆ. ಗ್ರೂಪ್ ಡಿ ಗೆ ಹೆಲ್ಪ್ ಆಗುವಂತ ಅಸಿಸ್ಟೆಂಟ್ ಲೋಕೋ ಪೈಲಟ್, NTPC, ಟೆಕ್ನಿಷಿಯನ್, SSC ಎಲ್ಲ ಎಕ್ಸಾಮ್ ಗಳಿಗೆ ಹೆಲ್ಪ್ ಆಗುವಂತ ಒಂದು ಪ್ಯಾಕೇಜ್ ಅನ್ನ ನಿಮ್ಗೆ ಕೊಡ್ತಾ ಇದ್ವಿ ಸ್ನೇಹಿತರೆ. ಅದೇನಂತಂದ್ರೆ ಜನರಲ್ ಸೈನ್ಸ್, ಈ ಜನರಲ್ ಸೈನ್ಸ್ ಮತ್ತೆ ಕರೆಂಟ್ ಅಫೇರ್ಸ್, ಇಂಡಿಯನ್ ಹಿಸ್ಟ್ರಿ, ಕಾನ್ಸ್ಟಿಟ್ಯೂಷನ್, ಜನರಲ್ ಅವೇರ್ನೆಸ್ ಮತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಈ ಎಲ್ಲವನ್ನ ಕೂಡುವಂತ ಒಂದು ಪ್ಯಾಕೇಜ್ ಅನ್ನು ನಿಮ್ಗೆ ಕೊಡ್ತಾ ಇದ್ದೀವಿ. ಜನರಲ್ ಸೈನ್ಸ್ ಅಲ್ಲಿ ಏನಿರ್ತೈತೆ ಅಂದ್ರೆ ಕೆಮಿಸ್ಟ್ರಿ, ಬಯಾಲಜಿ ಮತ್ತೆ ಫಿಸಿಕ್ಸ್ ಈ ಎಲ್ಲದ್ರ ಮೇಲೆ ಎಕ್ಸ್ಪ್ಲೇಷನ್ ಇರ್ತೈತಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಗಳು ಅದರ ಲಾಸ್ಟ್ ಅಲ್ಲಿ ಇರ್ತವೆ. ಇನ್ನಪ್ಪ ಕರೆಂಟ್ ಅಫೇರ್ಸ್ ಅಲ್ಲಿ ಏನಿರ್ತೈತೆ ಅಂದ್ರೆ 2024 ಹಿಡ್ಕೊಂಡು 2025 ಜನವರಿ ಟು ಮೇ 17 ತಿಂಗಳ ಒಂದು ಅಂದ್ರೆ ಎಕ್ಸ್ಪ್ಲೇಷನ್ ಕರೆಂಟ್ ಅಫೇರ್ಸ್ ನಿಮ್ಗೆ ಸಿಗ್ತದೆ ಇದರಲ್ಲಿ. ಇನ್ನು ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತ ಎಲ್ಲ ಪ್ರಮುಖವಾದಂತ ಮಾಹಿತಿಗಳು, ಪ್ರಮುಖವಾದಂತ ಇಸ್ವಿಗಳಾಗಿರ್ಬೋದು, ಪ್ರಮುಖವಾದ ಕೃತಿ ಮತ್ತೆ ಅದರ ಲೇಖಕರು, ನೀವು ಮೂಲಾಧಾರದಿಂದ ಹಿಡ್ಕೊಂಡು ಆಧುನಿಕ ಭಾರತದವರೆಗೂ ಒಂದು ಎಕ್ಸ್ಪ್ಲೇಷನ್ ಆದಂತ ಹಿಸ್ಟ್ರಿ ನಿಮಗೆ ಸಿಗ್ತಾ ಸ್ನೇಹಿತರೆ. ಅದ್ರ ಜೊತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಪಾರ್ಟೆಂಟ್ ಆದವು ಯಾವ್ಯಾವು ಅಂತಂದ್ರೆ ಪ್ರಮುಖವಾದಂತ ಭಾಗಗಳು, ಪ್ರಮುಖವಾದಂತ ವಿಧಿಗಳು, ಪ್ರಮುಖವಾದಂತ ತಿದ್ದುಪಡಿಗಳು ಮತ್ತೆ ಸಮವರ್ತಿ ಪಟ್ಟಿ, ಹೀಗೆ ಯಾವ್ಯಾವ ಎಕ್ಸಾಮ್ಗೆ ಬೀಳಬಹುದಂತಾವು ಎಲ್ಲವನ್ನ ಇದು ಒಳಗೊಂಡಿರ್ತದೆ. ಅದನ್ನ ನೆಕ್ಸ್ಟ್ ಏನಂತಂದ್ರೆ ಜನರಲ್ ಅವೇರ್ನೆಸ್ GK ಅಂತ ನಾವ್ ಏನ್ ಕರಿತೀವಲ್ಲ 2024 2025 ಏಪ್ರಿಲ್ ಒಳಗೊಂಡಂತೆ ಏನೆಲ್ಲ ಎಕ್ಸಾಮ್ ಅಲ್ಲಿ ಕೇಳಬಹುದು ಅಂದ್ರೆ ಅಂತಾರಾಷ್ಟ್ರೀಯ ನಾಯಕರು ಯಾರಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ ಘಟನೆಗಳು, ಭಾರತದ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತೆ ರಾಜ್ಯಪಾಲರುಗಳು ಅಂದ್ರೆ 2024 ಮಂತ್ರಿಮಂಡಲ ಏನೇನಿತ್ತು, ಮತ್ತೆ ಪ್ರಮುಖವಾದಂತ ಘಟನೆಗಳು ಯಾವ್ಯಾವ ಇದಾವೆ,
ಅಂತಾರಾಷ್ಟ್ರೀಯ ಘಟನೆಗಳು ಯಾವುವು, ಹೀಗೆ ಮತ್ತೆ ನಮ್ಮ ಸೇನಾ 3 ಸೇನೆಗಳ ಮಾಹಿತಿ ಈ ಎಲ್ಲವನ್ನ ಒಳಗೊಂಡಂತ ಒಂದು ಪ್ರಮುಖವಾದಂತ ನೋಟ್ಸ್ ನ ಪ್ಯಾಕೇಜ್ ಇರ್ತತಿ. ಇದರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಗಳು ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಇವು ಯಾರಿಗ್ ಬೇಕೋ ಅವರು ಈ ನಂಬರ್ಗೆ ಮೆಸೇಜ್ ಅನ್ನ ಮಾಡಿ ಇದನ್ನು ತೆಗೆದುಕೊಳ್ಬಹುದು. ಇದರ ಬೆಲೆ ಇವತ್ತಿಗೆ ಎಷ್ಟಂದ್ರೆ 299 ರೂಪಾಯಿಗಳನ್ನು ನಿಗದಿ ಮಾಡಿದೀವಿ. ಯಾರಿಗೆ ಇವೆಲ್ಲವೂ ನೋಟ್ಸ್ ಗಳು ಕನ್ನಡದಲ್ಲೇ ಇರ್ತವೆ, ಯಾರಿಗ್ ಬೇಕು ಅವರು 299 ರೂಪಾಯಿಗಳನ್ನ ಪಾವತಿ ಮಾಡಿ ಇದನ್ನ ತೆಗೆದುಕೊಳ್ಬಹುದು. ಸರ್ ಇದ್ರ ಜೊತೆ ಏನಾದ್ರು ಬೋನಸ್ ಇಲ್ವಾ ಅಂತ ನೀವು ಕೇಳಿದ್ರಿ ಅಂತಂದ್ರೆ ಬೋನಸ್ ಇದೆ. ಏನಂತಂದ್ರೆ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಬಂದ್ರೆ ನಿಮ್ಗೆ ಫ್ರೀ ಆಗಿ ಕಂಪ್ಯೂಟರ್ ನ ಶಾರ್ಟ್ ನೋಟ್ಸ್ ಅನ್ನ ನಾವು ಕೊಡ್ತಾ ಇದೀವಿ ಸ್ನೇಹಿತರೆ. ಯಾರಿಗ್ ಬೇಕೋ ಅವರು ಈ ನಂಬರ್ ನ ಸೇವ್ ಮಾಡ್ಕೊಂಡು ಇದಕ್ಕೆ 290 ರೂಪಾಯಿಗಳನ್ನ ಪೇ ಮಾಡಿ ಮೆಸೇಜ್ ಮಾಡಿ ಈ ನೋಟ್ಸ್ ಗಳು ನಿಮಗೆ ಸಿಗ್ತವೆ ಸ್ನೇಹಿತರೆ. ಈ ಒಂದು ಹುದ್ದೆಯ ಡಿಸ್ಕ್ರಿಪ್ಷನ್ ನೋಡ್ದ ಆತಂತಂದ್ರೆ ಇದು ಜನರಲ್ ಸರ್ವಿಸ್ ನಲ್ಲಿ ಬರ್ತಕ್ಕಂತ ಹುದ್ದೆ. ಗ್ರೂಪ್ ಸಿ ನ ಒಳಗಡೆ ಇದೇನ ಸೇರ್ಕೋತತಿ. ಇದು ನಾನ್ ಗೆಸ್ಟೆಡ್ ಹುದ್ದೆ ಆಗಿರ್ತತಿ. ಇನ್ನಪ್ಪ ಇದಕ್ಕೆ ಸಿಗುವಂತ ಸ್ಯಾಲರಿ ಎಷ್ಟಂದ್ರೆ ಲೆವೆಲ್ 3 ಅಲ್ಲಿ ಬರ್ತಕ್ಕಂತ ಹುದ್ದೆ ಆಗಿರೋದ್ರಿಂದ ಬೇಸಿಕ್ ಪೇ ಸ್ಟಾರ್ಟಿಂಗ್ ಏನಂದ್ರೆ 21,700 ರೂಪಾಯಿ ಬೇಸಿಕ್ ಪೇ ಇರ್ತತಿ. ಇನ್ನಿದ್ರ ಜೊತೆ ನೀವು DA HRA ಹೀಗೆ ಬೇರೆ ಬೇರೆ ಅಲೌನ್ಸ್ ಗಳು ಸೇರಿ ಒಂದ್ ಒಳ್ಳೆ ಸ್ಯಾಲರಿ ನಿಮ್ ಕೈಗೆ ಸೇರ್ತ ಸ್ನೇಹಿತರೆ. ಇನ್ನ ಇದನ್ನ ಹೊರತುಪಡಿಸಿದ್ರೆ ಏಜ್ ಎಷ್ಟಿರ್ಬೇಕು ಕಂಪಲ್ಸರಿ ಆಗಿ 18 ರಿಂದ 27 ವರ್ಷದ ಒಳಗಿನವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು. ನಿಮ್ಗೆ 27 ವರ್ಷ 17/2025 8ನೇ ತಿಂಗಳವರೆಗೆ ನಿಮ್ಗೆ ಏನಾಗಿರ್ಬೇಕಂದ್ರ 27 ವರ್ಷ ತುಂಬಿರ್ಬೇಕು. ಇದಕ್ಕೆ ಎಕ್ಸ್ಟೆನ್ಷನ್ ಬೇರೆ ಬೇರೆ ಅಂದ್ರೆ ರಿಲ್ಯಾಕ್ಸೇಷನ್ ಸಹ ಬೇರೆ ಬೇರೆ ಕೊಟ್ಟಿರ್ತಾರೆ. ಇದನ್ನ ಮುಂದ್ಗಡೆ ನೋಡ್ತಾ ಹೋಗೋಣ. ಇನ್ನು ಮತ್ತೇನಂತಂದ್ರೆ ಇದಕ್ಕ ಏನಪ್ಪಾ ಕ್ವಾಲಿಫಿಕೇಶನ್ ಅಂತಂದ್ರೆ ಇಲ್ಲಿ ಕೊಟ್ಟಿರ್ತಾರೆ ಮೆಟ್ರಿಕ್ಯುಲೇಷನ್ 10th. ನೀವು ಜಸ್ಟ್ ಏನಂತಂದ್ರೆ 10th ಪಾಸ್ ಆದ್ರೆ ಸಾಕು ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಇಲ್ಪ ಅದಕ್ಕೆ ಈಕ್ವಲೆಂಟ್ ಆಗಿರುವಂತ ಯಾವ್ದಾದ್ರು ಒಂದು ಹುದ್ದೆಯನ್ನ ನೀವು ಹೊಂದಿದ್ರೆ ಸಾಕಾಗ್ತದೆ. ಏನಪ್ಪಾ ಇನ್ನೊಂದು ಏನ್ ಬೇಕಾ ಎಮರ್ಜೆನ್ಸಿ ಅಂತಂದ್ರೆ ಇನ್ನೊಂದು ಏನಂದ್ರೆ ನಾಲೆಜ್ ಆಫ್ ಎನಿ ಒನ್ ಆಫ್ ದ ಲ್ಯಾಂಗ್ವೇಜ್ ಏನಂದ್ರೆ ಇಲ್ಲಿ ಮೇಲ್ ಕೊಟ್ಟಿದ್ದಾರೆ. ಆ ಒಂದು ಲ್ಯಾಂಗ್ವೇಜ್ ನಿಮ್ಗೆ ಓದಾಕ ಬರ್ಲಿಕ್ಕೆ ಕಂಪಲ್ಸರಿ ಆಗಿ ಬರ್ಬೇಕಂತ ಹೇಳ್ತಾರೆ. ಅವ್ ಯಾವ್ಯಾವ ಲ್ಯಾಂಗ್ವೇಜ್ ಅಂತಂದ್ರೆ ಇಲ್ಲಿ ನೋಡೋಣ, ಒಂದೇ ನಿಮಿಷ. ಇಲ್ಲಿ ಕೊಡ್ದಾರ ನೋಡ್ಲಿ ಸ್ನೇಹಿತರೆ. ಇಲ್ಲಿ ನಾವು ಇವೆಲ್ಲವೂ ಬೇರೆ ಬೇರೆಗೆ ಕಾಲ್ಫರ್ಮ್ ಆಗಿರುವಂತ ಏನಂದ್ರೆ ಹುದ್ದೆಗಳು ಆಗಿರ್ತಾವ. ಇಲ್ಲಿ ನಾವು ಬೆಂಗಳೂರನ್ನ ನೋಡೋದಾದ್ರೆ ಟೋಟಲ್ ಆಗಿ ಎಷ್ಟು ನೋಡ್ಕೊಂಡ್ ಬಂದ್ಬಿಡೋಣ. ಜಸ್ಟ್ ಇಲ್ಲಿ ನೋಡ್ಬೋದು ನೀವು ಟೋಟಲ್ ಆಗಿ 8 ಹುದ್ದೆಗಳು ಕಾಲ್ಫರ್ಮ್ ಆಗಿದಾವ ಅಂತಂದ್ರ 4,987 ಹುದ್ದೆಗಳು ಕಾಲ್ಫರ್ಮ್ ಆಗಿದಾವೆ. ಟೋಟಲ್ ಆಗಿ ಏನಂತಂದ್ರೆ ಎಷ್ಟು 37 ವಿಭಾಗದಲ್ಲಿ ಏನಂದ್ರೆ 4,987 ಹುದ್ದೆಗಳು ಕಾಲ್ಫರ್ಮ್ ಆಗಿದಾವೆ. ನಮಗ್ ಬೇಕಾಗಿದ್ದು ಯಾವಪ್ಪ ಅಂತಂದ್ರೆ ಬೆಂಗಳೂರಿಗೆ ಅದು ಕರ್ನಾಟಕಕ್ಕೆ ಎಷ್ಟು ಅಪ್ಲೈ ಆಗ್ತಾವ ಅಂತಕ್ಕಂಥದ್ದು ನಮಗ್ ಬೇಕಾಗ್ತದೆ. ಬೆಂಗಳೂರನ್ನ ನಾವು ನೋಡೋದಾತಂದ್ರೆ ಇಲ್ಲಿ ಬೆಂಗಳೂರು ಕೊಡದಾರ ನೋಡ್ಕೊಡ್ರಿ. ಇಲ್ಲಿ ಬೆಂಗಳೂರು ಇದೆ. ಈ ಬೆಂಗಳೂರಲ್ಲಿ ಎಷ್ಟು ಹುದ್ದೆಗಳು ಕಾಲ್ಫರ್ಮ್ ಆಗಿದಾವೆ ಟೋಟಲ್ ಆಗಿ 204 ಹುದ್ದೆಗಳು ಕಾಲ್ಫರ್ಮ್ ಆಗಿದಾವೆ. UR ಅಲ್ಲಿ 109 ಇದಾವೆ. SC OBC ಅಲ್ಲಿ 31 ಇದೆ. SC ಅಲ್ಲಿ 32 ಇದೆ. ST ಅಲ್ಲಿ 12 ಇದಾವೆ. ಆಮೇಲೆ EWS ಅಲ್ಲಿ 20 ಹುದ್ದೆಗಳು ಕಾಲ್ಫರ್ಮ್ ಆಗಿದಾವೆ. ಈ ರೀತಿಯ ಕರ್ನಾಟಕದಲ್ಲಿ ಯಾರೆಲ್ಲ ಕರ್ನಾಟಕ ಬಿಲಾಂಗ್ ಏನಾದ್ರೂ ಸೇರ್ಪಡ್ತಾರ ಅವರು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೇಕು. ಇದರಲ್ಲಿ ಕಂಪಲ್ಸರಿ ಆಗಿ ಎಕ್ಸಾಮ್ ಅನ್ನ ಅಪ್ಲಿಕೇಶನ್ ಹಾಕೋರ್ಗೆ ಕನ್ನಡ, ತುಳು ಅಥವಾ ಬೇರಿ, ಕೊಂಕಣಿ ಈ ರೀತಿಯ ಭಾಷೆ ನಿಮಗೆ ಬರಬೇಕಾಗ್ತದೆ. ಯಾಕಂದ್ರೆ ಕಂಪಲ್ಸರಿ ಆಗಿ ಈ ಒಂದು ಇದೇ ಅವ್ರು ಹೇಳಿದ್ರಲ್ಲ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಇದೊಂದು ಕೊಟ್ಟಿದ್ರೆ ನಿಮ್ಗೆ ಹೇಳಿದ್ರಿ ಕಂಪಲ್ಸರಿ ಆಗಿ ಭಾಷೆ ಬರ್ಬೇಕಂತ ಹೇಳಿ ಇಲ್ಲಿ ಕೊಡ್ದಾರ ನೋಡ್ರಿ. ನಿಮಿಷ ಇಲ್ಲಿ ಐತ್ ನೋಡ್ರ ನಾಲೆಜ್ ಆಫ್ ಎನಿ ಒನ್ ಆಫ್ ದ ಲ್ಯಾಂಗ್ವೇಜ್ ಅಂತ ಏನ್ ಕೊಡ್ತಾರಲ್ಲ ಈ ಲ್ಯಾಂಗ್ವೇಜ್ ಅಲ್ಲಿ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇಲ್ಲಿ ನೋಡ್ರಿ. ಇದರಲ್ಲಿ ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಏನಂತಂದ್ರೆ ಓದ್ಲಿಕ್ಕೆ ಅಥವಾ ಬರ್ಲಿಕ್ಕೆ ಬರ್ಬೇಕಾಗ್ತದೆ. ಇಷ್ಟೊಂದು ನೀವು 10th ಆಗಿರ್ಬೇಕು, ಕನ್ನಡ ಓದ್ಲಿಕ್ಕೆ ಬರ್ಲಿಕ್ಕೆ ಬೇಕಾಗಿರ್ಬೇಕು. ಇಷ್ಟು ಬಂತ ನೀವ್ ಏನ್ ಮಾಡ್ಬೋದು 18 ರಿಂದ 27 ವರ್ಷದ ಒಳಗಿದ್ರಂದ್ರ ಅಥವಾ ನೀವು ಬೇರೆ SC ST ಸಮುದಾಯಕ್ಕೆ ಒಳಪಟ್ಟಿರಂತಂದ್ರೆ ರಿಲ್ಯಾಕ್ಸೇಷನ್ ಕೊಡ್ತಾರ. ಅವರು ಸಹ ಇದಕ್ಕೆ ಎಲ್ಲಾರು ಅಪ್ಲಿಕೇಶನ್ ಹಾಕಿ ಬರಿಬೇಕಾಗ್ತದೆ ಸ್ನೇಹಿತರೆ. ಇನ್ನೂ ಹೆಚ್ಚಿನ ವಿವರ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕಾದ್ರೆ ನಾನು ಕೊಡ್ತೀನಿ ಸ್ನೇಹಿತರೆ. ಯಾರೆಲ್ಲ 10th ಮಾಡಿದೀರಾ, ಉದ್ಯೋಗಕ್ಕಾಗಿ ಕಾಯ್ತಾ ಇದ್ದೀರಾ ಅವರೆಲ್ಲರೂ ಕಮೆಂಟ್ ಮಾಡಿ ಐ ಆಮ್ ಎಲಿಜಿಬಲ್ ಅಂತ ನೀವು ಏನಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು. ನಾನು ಎಲಿಜಿಬಲ್ ಆಗಿದ್ದೀನಿ, ಅಪ್ಲಿಕೇಶನ್ ಹಾಕ್ತೀನಿ ಅಂತ ಹೇಳಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಯಾರೆಲ್ಲ ಇನ್ನೂ ಈ ವಿಡಿಯೋನ ನೋಡಿಲ್ಲ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.